Chapter Determinants under topic Applications of Determinants and Matrices, exercise 4.5. Question number 11. Solve system of linear equation using matrix method. So 2, 1, 1. 1 minus 2 minus 1. 3 minus 5. Okay, ಇಲ್ಲಿ x ಕೊಟ್ಟಿಲ್ಲ. ಹಾಗಾಗಿ x is 0. ಸೊ ಎಕ್ಸ್ ವ್ಯಾಲ್ಯೂ 0, ಇದು 3, ಇದು -5 ಆಗುತ್ತೆ. ಎಕ್ಸ್ ವೈ ಝೆಡ್ ಹಾಗೆ ಉಳ್ಕೊಳ್ಳುತ್ತೆ ಕಾಲಮ್ ಮ್ಯಾಟ್ರಿಕ್ಸ್ ಅಲ್ಲಿ. ಎಕ್ಸ್ ವೈ ಝೆಡ್. ಇನ್ನು ಬಿ ಮ್ಯಾಟ್ರಿಕ್ಸ್ ಏನಿದೆ 1 3/2 9 ಆಗತ್ತೆ. ಕರೆಕ್ಟ್ ಅಲ್ವಾ? ಈಗ ಫಸ್ಟ್ ಇನ್ವರ್ಸ್ ಫೈಂಡ್ ಔಟ್ ಮಾಡೋಣ. ಎ ಇನ್ವರ್ಸ್. ಸೊ 1 by ಡಿಟರ್ಮಿನೆಂಟ್ ಎ, ಇದು 2 into 10 plus 3 minus 1 into minus 5 plus 1 into 3. ಇನ್ನು ಅಡ್ಜಾಯಿಂಟ್ ಫೈಂಡ್ ಔಟ್ ಮಾಡ್ಬೇಕು. ಫಸ್ಟ್ ಟ್ರಾನ್ಸ್ಪೋಸ್ ಅಂತ ಬರೆದಿಟ್ಕೊಳ್ತೀನಿ, ಇಲ್ಲಾಂದ್ರೆ ನನ್ಗೂ ಮರ್ತು ಹೋಗ್ಬಿಟ್ರೆ ಆನ್ಸರ್ ರಾಂಗ್ ಆಗುತ್ತೆ. ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಅಲ್ವಾ? ಸೊ 2ಗೆ 10 plus 3 ಆಯ್ತು. ಸೊ ಅದು 13 ಆಗುತ್ತೆ. ಅಂಡ್ ನೆಕ್ಸ್ಟ್ 1ಗೆ -5 ಅಂದ್ರೆ +5 ಆಯ್ತು. ಅಂಡ್ 1ಗೆ +3. ಸೆಕೆಂಡ್ -5 -3 ಅಂದ್ರೆ -8. ಮೈನಸ್ ಇಂಟು ಮೈನಸ್ ಇಸ್ +8 ಆಯ್ತು. ಇದು -10 ಆಗತ್ತೆ. ಸೊ -10. -1ಗೆ 3 2s are 6. ಸೊ +6. ಈಗ 0ಗೆ -1 + 2 ಅಂದ್ರೆ 1 ಆಗುತ್ತೆ. ಅಂಡ್ ಈಗ 3ಗೆ -2 -1 -3 ಮೈನಸ್ ಇಂಟು ಮೈನಸ್ +3 ಲಾಸ್ಟ್. ಸೊ -4 -1 -5 ಆಗತ್ತೆ. ಈಗ 13 2s are 26 +5 +3. ಕರೆಕ್ಟಾ? 31 34 ಆಯ್ತು ಇದು. ಅಂಡ್ ಟ್ರಾನ್ಸ್ಪೋಸ್ 13 8 1 5 -10 3 3 -6 -5. ಸೊ ಇದು 1/34. ಇನ್ನು ನಾವು ಎಕ್ಸ್ ಫೈಂಡ್ ಔಟ್ ಮಾಡ್ಬೇಕಲ್ವಾ? ಓಕೆ. ಸೊ ಎಕ್ಸ್ ಏನಾಗತ್ತೆ? ಎಕ್ಸ್ ವೈ ಝೆಡ್ ಆಗತ್ತೆ. ಸೊ ಎ ಇನ್ವರ್ಸ್ ಏನಿದೆ 1 ಇದೀಗ ಎಕ್ಸ್ ಇಸ್ ಈಕ್ವಲ್ ಟು ಎ ಇನ್ವರ್ಸ್ ಬಿ ಆಗತ್ತೆ. ಸೊ 1/34 ಇಂಟು ಎ ಏನಿದೆ 13 8 1 6 ಅಲ್ವಾ? ಅಲ್ಲ 5. ಕರೆಕ್ಟ್ ಬರ್ದಿಲ್ಲ ಅಂದ್ರೆ ಎಷ್ಟು ಮಿಸ್ಟೇಕ್ ಆಗತ್ತೆ ನೋಡಿ. ಇದು 5. ಓಕೆ. 5 3 -10 3 -6 ಇದು -5 ಅಲ್ವಾ? ಇನ್ನು ಬಿ ಏನಿದೆ 1 3/2 9 ಇದೆ. 1/34 ಹಾಗೆ ಇಟ್ಕೊಳ್ತೀನಿ. ಲಾಸ್ಟ್ ಸಾಲ್ವ್ ಮಾಡ್ತೀನಿ. ಈಗ ರೋ ಇಂಟು ಕಾಲಮ್. ಸೊ 13 ಪ್ಲಸ್ 8 3s are 24/2 ಅಂದ್ರೆ 12 ಪ್ಲಸ್ 9. ಡೈರೆಕ್ಟ್ ಸಾಲ್ವ್ ಮಾಡಿದ್ದೀನಿ, ನೋಡ್ಕೊಳ್ಳಿ. 8 into 3/2. ಸೊ 2 1s are 2 4s are 4 3s are 12 ಆಯ್ತು. ಓಕೆನಾ? ಇನ್ನು 5 1s are 5 ಮೈನಸ್, ಯಾಕಂದ್ರೆ -10 ಇದೆ. -10 into 3/2.
ಸೊ 2 1s are 2 5s are minus 15 ಆಗುತ್ತೆ. 9 3s are 27. 3 1s are 3 minus 6 into 3 by 2. ಸೊ ಅದು minus 9 ಆಯ್ತು. minus 45. ಈಗ 1 by 34. 13 15 25 34 ಆಯ್ತಿದು. minus 10 ಅಂದ್ರೆ minus 10 plus 27 ಅಂದ್ರೆ 17 ಆಗುತ್ತೆ. and 9 54 minus 54 plus 3 ಅಂದ್ರೆ minus 51 ಆಗತ್ತೆ. ಡಿವೈಡೆಡ್ ಬೈ 34 ಮಾಡಿದ್ರೆ ಇದು 1, ಇದು 1 by 2, ಇದು minus 17 3s are 51, 17 2s are 34. ಹಾಗಾಗಿ x is equal to 1, y is equal to 1 by 2, z is equal to minus 3 by 2 ಅಂತ ಸೊಲ್ಯೂಷನ್ ಸಿಗತ್ತೆ. ಇದು x, y, z. Thank you.